ದರ್ಶನ್ಗೆ ಸಂಕಷ್ಟಗಳ ಸರಣಿ ಈ ಜನ್ಮದಲ್ಲಿ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳು ಕಳೆದು ಹೋಗಿದೆ. ಪೊಲೀಸರು ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶಿಕ್ಷೆ ಕೊಡಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಪವಿತ್ರ ರೇಣುಕಾಸ್ವಾಮಿ ಅಸಲಿ ವಾರ್ ಶುರುವಾಗಿದ್ದೆಲ್ಲಿ? ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ. ದರ್ಶನ್ ಒಂದೇ ಒಂದು ಕರೆ ಮಾಡಿದರೂ ಸಾಕಿತ್ತು. ಚಿತ್ರದುರ್ಗ ಪೊಲೀಸರು ಮಾಡಬೇಕಿದ್ದ ಕೆಲಸ ಮಾಡಿಬಿಡ್ತಿದ್ರು. ಆದರೆ ದರ್ಶನ್ ಆ ಕೆಲಸ ಮಾಡಲಿಲ್ಲ. ಹೀಗಾಗಿ ಯಾರು ಊಹಿಸದ ಘಟನೆ ನಡೆದು ಹೋಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬರ್ಬರೆ ಹತ್ಯೆಯಾಗಿದ್ದು, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವ ಪೊಲೀಸರು ಮಹತ್ವದ ದಾಖಲೆಗಳು, ಸಾಕ್ಷ್ಯಗಳನ್ನು ಕಲೆ ಹಾಕಿರುವುದಾಗಿ ಮೂಲಗಳು ತಿಳಿಸಿವೆ. ದರ್ಶನ್ ಸಿಕ್ಕಿಬಿದ್ರ. ಯಾವ ದಿಕ್ಕಲ್ಲಿ ಹುಡುಕಿದ್ರೂ ಒಂದಲ್ಲ ಒಂದು ಸಾಕ್ಷಿ ಪಕ್ಕಾ ಆಗ್ತಾ ಇದೆ. ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿರೋ ತನಿಖಾ ತಂಡ ಈಗಾಗಲೇ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದ್ದಂತೆ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನದ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಸ್ಟಾರ್ ನಟ ದರ್ಶನ್ಗೆ ಒಂಥರ ದಿಗಿಲು ಬಡಿದಂತಾಗಿದೆ. ಆದರೂ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಕಸರತ್ತು ನಡೆಸಿದ್ದಾರೆ. ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದಾರೆ. ರೇಣುಕಾ ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿ ಡೇಟಾ ಪರಿಶೀಲನೆ ಮಾಡ್ತಾರೆ. ಆದರೂ ಮೊಬೈಲ್ ಸಿಗದಿದ್ದಕ್ಕೆ ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸುಮಾರು 200 ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆಂದು ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರುವುದು ವರದಿಯಾಗಿದೆ. ಆಕೆ ಸಂದೇಶಗಳಿಗೆ ಪ್ರತಿಕ್ರಿಯಿಸದಿದ್ದಾಗ ಅವನು ತನ್ನ ದೇಹದ ಖಾಸಗಿ ಭಾಗದ ಚಿತ್ರವನ್ನು ಕಳುಹಿಸಿದ್ದ ಎಂದು ಮೂಲಗಳು ತಿಳಿಸಿವೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದರಂತೆ. ರೇಣುಕಾಸ್ವಾಮಿಯ ಕಾಟ ಅತಿಯಾದಾಗ ಪವನ್ಗೆ ಪವಿತ್ರ ಗೌಡ ವಿಚಾರ ತಿಳಿಸಿದ್ದಾರೆ ಎನ್ನಲಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಕಷ್ಟಗಳ ಸರಣಿ ಈ ಜನ್ಮದಲ್ಲಿ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳು ಕಳೆದು ಹೋಗಿದೆ. ಪೊಲೀಸರು ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶಿಕ್ಷೆ ಕೊಡಿಸೋಕೆ ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಪವಿತ್ರ ರೇಣುಕಾಸ್ವಾಮಿ ಅಸಲಿ ವಾರ್ ಶುರುವಾಗಿದ್ದೆಲ್ಲಿ? ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ. ದರ್ಶನ್ ಒಂದೇ ಒಂದು ಕರೆ ಮಾಡಿದರೂ ಸಾಕಿತ್ತು. ಚಿತ್ರದುರ್ಗ ಪೊಲೀಸರು ಮಾಡಬೇಕಿದ್ದ ಕೆಲಸ ಮಾಡಿಬಿಡ್ತಿದ್ರು. ಆದರೆ ದರ್ಶನ್ ಆ ಕೆಲಸ ಮಾಡಲಿಲ್ಲ. ಹೀಗಾಗಿ ಯಾರು ಊಹಿಸದ ಘಟನೆ ನಡೆದು ಹೋಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬರ್ಬರೆ ಹತ್ಯೆಯಾಗಿದ್ದು, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವ ಪೊಲೀಸರು ಮಹತ್ವದ ದಾಖಲೆಗಳು, ಸಾಕ್ಷ್ಯಗಳನ್ನು ಕಲೆ ಹಾಕಿರುವುದಾಗಿ ಮೂಲಗಳು ತಿಳಿಸಿವೆ. ದರ್ಶನ್ ಸಿಕ್ಕಿಬಿದ್ರ. ಯಾವ ದಿಕ್ಕಲ್ಲಿ ಹುಡುಕಿದ್ರೂ ಒಂದಲ್ಲ ಒಂದು ಸಾಕ್ಷಿ ಪಕ್ಕಾ ಆಗ್ತಾ ಇದೆ. ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿರೋ ತನಿಖಾ ತಂಡ ಈಗಾಗಲೇ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದ್ದಂತೆ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನದ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಸ್ಟಾರ್ ನಟ ದರ್ಶನ್ಗೆ ಒಂಥರ ದಿಗಿಲು ಬಡಿದಂತಾಗಿದೆ. ಆದರೂ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಕಸರತ್ತು ನಡೆಸಿದ್ದಾರೆ. ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದಾರೆ. ರೇಣುಕಾ ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿ ಡೇಟಾ ಪರಿಶೀಲನೆ ಮಾಡ್ತಾರೆ. ಆದರೂ ಮೊಬೈಲ್ ಸಿಗದಿದ್ದಕ್ಕೆ ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸುಮಾರು 200 ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆಂದು ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರುವುದು ವರದಿಯಾಗಿದೆ. ಆಕೆ ಸಂದೇಶಗಳಿಗೆ ಪ್ರತಿಕ್ರಿಯಿಸದಿದ್ದಾಗ ಅವನು ತನ್ನ ದೇಹದ ಖಾಸಗಿ ಭಾಗದ ಚಿತ್ರವನ್ನು ಕಳುಹಿಸಿದ್ದ ಎಂದು ಮೂಲಗಳು ತಿಳಿಸಿವೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದರಂತೆ. ರೇಣುಕಾಸ್ವಾಮಿಯ ಕಾಟ ಅತಿಯಾದಾಗ ಪವನ್ಗೆ ಪವಿತ್ರ ಗೌಡ ವಿಚಾರ ತಿಳಿಸಿದ್ದಾರೆ ಎನ್ನಲಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.